ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾದಕ ವಸ್ತು ಎಂಡಿಎಂಎ ವಶ ಪ್ರಕರಣಗಳಲ್ಲಿ ಭಾಗಿಯಾಗಿ 9 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಕಲಿಯೋಗೀಶನ ಸಹಚರ ವಶಕ್ಕೆ. ಮಂಗಳೂರು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿರುವುದು. ಚೌಕಿ ಕಂಬ ರಸ್ತೆಯ ದೊಡ್ಡಿ ಎಂಬಲ್ಲಿ ಚರಂಡಿಗೆ ಸ್ಲ್ಯಾಬ್ ನಿರ್ಮಿಸದ ಭಾಗ ಸೃಷ್ಟಿಸುತ್ತಿದೆ ಅಪಾಯದ ಭೀತಿ. ನಿರಂತರವಾಗಿದೆ ಇಲ್ಲಿ ಅಪಘಾತ ಸಂಭವಿಸುವುದು. ವಿದ್ಯಾನಗರ ಪೊಲೀಸ್ ಠಾಣೆಯ ಎಎಸ್ಐ ಸಿಕೆ ರತೀಶ್ ಅವರ ನಿಧನ. ಹೃದಯಾಘಾತ ಉಂಟಾಗಿರುವುದು ಸಾವಿಗೆ ಕಾರಣ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಕ್ಷೇತ್ರದ ಸನಿಹದಲ್ಲೇ ಹರಿಯುವ ನೇತ್ರಾವತಿ ನದಿ ಮತ್ತೆ ಶುದ್ಧಳನ್ನಾಗಿಸುವ ಪ್ರಯತ್ನ ನಡೆದಿದೆ ಧರ್ಮಸ್ಥಳದಲ್ಲಿ. ಭಾರತೀಯ ಅಭಿಭಾಷಕ ಪರಿಷತ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ಅಭಿಭಾಷಕ ಪರಿಷತ್ ರಾಷ್ಟ್ರೀಯ ಉಪಾಧ್ಯಕ್ಷ ಅಡ್ವೊಕೇಟ್ ಆರ್ ರಾಜೇಂದ್ರನ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮಾದಕ ವಸ್ತು ಎಂಡಿಎಂಎ ವಶ ಪ್ರಕರಣಗಳಲ್ಲಿ ಭಾಗಿಯಾಗಿ ಸುಮಾರು 9 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಕಲಿಯೋಗೀಶನ ಸಹಚರನನ್ನು ಮಂಗಳೂರು ಸಿಸಿಬಿ ಪೊಲೀಸರು ನಿಷೇಧಿತ ಮಾದಕ ವಸ್ತುವಿನೊಂದಿಗೆ ವಶಕ್ಕೆ ಪಡೆದಿದ್ದಾರೆ. ಕಾಸರಗೋಡು ನಾಂಗಿ ಕಡಪುರ ನಿವಾಸಿ ಅಬ್ದುಲ್ ಅಸೀದ್ನನ್ನು ಮಂಗಳೂರು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿರುವುದು. ಮಾದಕ ವಸ್ತು ಎಂಡಿಎಂಎ ವಶ ಪ್ರಕರಣಗಳಲ್ಲಿ ಭಾಗಿಯಾಗಿ ಸುಮಾರು 9 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಕಲಿ ಯೋಗೇಶನ ಸಹಚರನನ್ನು ಮಂಗಳೂರು ಸಿಸಿಬಿ ಪೊಲೀಸರು ನಿಷೇಧಿತ ಮಾದಕ ವಸ್ತುವಿನೊಂದಿಗೆ ವಶಕ್ಕೆ ಪಡೆದಿದ್ದಾರೆ. ಕಾಸರಗೋಡು ನಾಂಗಿ ಕಡಪುರ ನಿವಾಸಿ ಅಬ್ದುಲ್ ಅಸೀರ್ನನ್ನು ಮಂಗಳೂರು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿರುವುದು. ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದು ಮಾದಕ ವಸ್ತುಗಳೊಂದಿಗೆ ಮಂಗಳೂರು ನಗರ ನಂತೂರು ಪರಿಸರದಲ್ಲಿ ಸಾರ್ವಜನಿಕರಿಗೆ ಮಾದಕ ವಸ್ತುವನ್ನು ಮಾರಾಟ ಮಾಡುತ್ತಿದ್ದ. ಮಂಗಳೂರು ಸಿಸಿಬಿ ಪೊಲೀಸರಿಗೆ ಲಭಿಸಿದ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ. ಆತನಿಂದ 5 ಲಕ್ಷ ರೂಪಾಯಿ ಮೌಲ್ಯದ 53 ಗ್ರಾಂ ಎಂಡಿಎಂಎ ವಶಪಡಿಸಿಕೊಳ್ಳಲಾಗಿದೆ. ಈ ಹಿಂದೆ ಪುತ್ತೂರು ನಗರದಲ್ಲಿನ ರಾಜಧಾನಿ ಜ್ಯುವೆಲ್ಲರ್ಸ್ಗೆ ಶೂಟೌಟ್ ಮಾಡಿದ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ನ್ಯಾಯಾಲಯದ ಜಾಮೀನಿನಲ್ಲಿ ಬಿಡುಗಡೆಗೊಂಡು ಬಳಿಕ ವಿಚಾರಣೆ ವೇಳೆ ತಲೆಮರೆಸಿಕೊಂಡಿದ್ದ. ಈ ಹಿಂದೆ ಕುಂಬಳೆ ಪೊಲೀಸ್ ಠಾಣೆಯಲ್ಲಿ ಶಾಫಿಕ್ ಕೊಲೆ ಪ್ರಕರಣ, ಪಾಕ್ಸೋ ಪ್ರಕರಣ, ಕಳ್ಳತನ ಪ್ರಕರಣ ಹಾಗೂ ಕಾಸರಗೋಡು ನಗರ ಪೊಲೀಸ್ ಠಾಣೆಯಲ್ಲಿ ವಾಹನಕ್ಕೆ ಬೆಂಕಿ ಹಚ್ಚಿರುವುದಕ್ಕೆ ಪ್ರಕರಣ ದಾಖಲಾಗಿದ್ದು, ಪ್ರಸ್ತುತ ಈತನ ವಿರುದ್ಧ ವಾರೆಂಟ್ ಜಾರಿಯಲ್ಲಿದೆ. ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾರ್ಗದರ್ಶನದಲ್ಲಿ ಡಿಸಿಪಿಗಳಾದ ಸಿದ್ಧಾರ್ಥ್ ಗೋಯಲ್, ಕೆ ರವಿಶಂಕರ್ ನಿರ್ದೇಶನದಲ್ಲಿ ಸಿಸಿಬಿ ಘಟಕದ ಎಸಿಪಿ ಮನೋಜ್ ಕುಮಾರ್ ನಾಯ್ಕ್ ನೇತೃತ್ವದಲ್ಲಿ ಪೊಲೀಸ್ ನಿರೀಕ್ಷಕ ರಫೀಕ್ ಕೆಎಂ, ಪಿಎಸ್ಐ ಶರಣಪ್ಪ ಭಂಡಾರಿ, ಸಿಸಿಬಿ ಸಿಬ್ಬಂದಿಗಳು ಮುಂತಾದವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೌಕಿ ಕಂಬ ರಸ್ತೆಯ ದೊಡ್ಡಿ ಎಂಬಲ್ಲಿ ಚರಂಡಿಗೆ ಸ್ಲ್ಯಾಬ್ ನಿರ್ಮಿಸದ ಭಾಗ ಅಪಾಯದ ಭೀತಿಯನ್ನು ಸೃಷ್ಟಿಸುತ್ತಿದೆ. ರಸ್ತೆ ಕುಸಿದು ದೊಡ್ಡ ಹೊಂಡ ರೂಪುಗೊಂಡಿದ್ದು ಇಲ್ಲಿ ಅಪಘಾತ ಸಂಭವಿಸುವುದು ನಿರಂತರವಾಗಿದೆ. 1.5 ವರ್ಷದ ನಡುವೆ ಇಲ್ಲಿ ನಡೆದ ಅಪಘಾತದಲ್ಲಿ 3 ಜೀವವಾಗಿದೆ ಬಲಿಯಾಗಿದ್ದು, ರಸ್ತೆಗಿರಿದಾಗಿರುವುದು ಹಾಗೂ ಹೊಂಡ ಕಾಣದೇ ಇರುವುದು ಅಪಘಾತಕ್ಕೆ ಕಾರಣವಾಗಿದೆ. ಸಂಬಂಧಿತ ಅಧಿಕಾರಿಗಳು ಸರಿಯಾದ ಕ್ರಮ ಕೈಗೊಳ್ಳದೇ ಇರುವುದರಿಂದ ಸ್ಥಳೀಯರು, ವಾಹನ ಸವಾರರು ಪ್ರತಿಭಟನೆಯೊಂದಿಗೆ ಮುಂದೆ ಬಂದಿದ್ದಾರೆ. ಚೌಕಿ ಜಂಕ್ಷನ್ ಕಂಬರ್ ರಸ್ತೆಯಿಂದ 500 ಮೀಟರ್ ದೂರವಿರುವ ದೊಡ್ಡಿ ಎಂಬಲ್ಲಾಗಿದೆ ರಸ್ತೆ ಕುಸಿದು ದೊಡ್ಡದಾದ ಚರಂಡಿ ಅವಘಡ ಸಂಭವಿಸಲು ಬಾಯಿ ತೆರೆದು ನಿಂತಿರುವುದು. ಈ ಭಾಗದಲ್ಲಿ ಚರಂಡಿಯ ಮೇಲಿನ ಸ್ಲ್ಯಾಬ್ ಸ್ಥಾಪಿಸದೇ ಇರುವುದಾಗಿದೆ. ರಸ್ತೆ ಕುಸಿದು ಚರಂಡಿಯ ಅಗಲ ಹೆಚ್ಚು ಮಾಡುವಂತೆ ಮಾಡಿರುವುದು. ರಸ್ತೆ ಕುಸಿದು ರಸ್ತೆಯ ಅಗಲ ಕಡಿಮೆ ಆದ್ದರಿಂದ ಒಂದು ವಾಹನಕ್ಕೆ ಮಾತ್ರ ಒಂದೇ ಸಮಯಕ್ಕೆ ಹಾದು ಹೋಗಲು ಸಾಧ್ಯವಾಗುವುದು. ಮುಂಭಾಗದಿಂದ ಬರುವ ವಾಹನವನ್ನು ಗಮನಿಸದಿದ್ದರೆ ನೇರ ಹೊಂಡಕ್ಕೆ ಬೀಳುವ ಸ್ಥಿತಿಯಾಗಿದೆ. ಇನ್ನು ಓವರ್ಟೇಕ್ ಮಾಡಲು ಪ್ರಯತ್ನಿಸಿದರೂ ಅದು ಅಪಘಾತಕ್ಕೆ ಕಾರಣವಾಗುವುದು. 1.5 ವರ್ಷದ ನಡುವೆ ಇಲ್ಲಿ ನಡೆದ ಅಪಘಾತದಲ್ಲಿ 3 ಜೀವವಾಗಿದೆ ಬಲಿಯಾಗಿರುವುದು. ಕಳೆದ ದಿವಸ ಆಟೋ ಹಾಗೂ ಕಾರು ಡಿಕ್ಕಿ ಹೊಡೆದು ಚೌಕಿಯ ಆಟೋ ರಿಕ್ಷಾ ಚಾಲಕ ಬೆದ್ರಂಪಳ್ಳಿಯ ಹಮೀದ್ ಅವರಿಗೆ ಗಾಯಗಳಾಗಿದೆ. ಬೆದ್ರಂಪಳ್ಳಿಗೆ ಹೋಗುತ್ತಿದ್ದಾಗ ಘಟನೆ ನಡೆದಿರುವುದು. ಇಂತಹ ಅಪಘಾತಗಳು ಮುಂದುವರೆಯುತ್ತಿರುವ ಹಿನ್ನೆಲೆಯಲ್ಲಿ ವಿಷಯದಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂಬುದು ಚೌಕಿಯ ಆಟೋ ಚಾಲಕರ ಆಗ್ರಹವಾಗಿದೆ. 1.5 ವರ್ಷ ಆಯಿತು ರೋಡ್ ಬ್ಲಾಕ್ ಆಗಿ. ಈಗ 3 ಜೀವ ಹೋಗಿದೆ. ಇಲ್ಲಿ ಒಂದು ನಡೆದುಕೊಂಡು ಹೋಗ, ಒಂದು ಲಾಟ್ರಿ ಕಚ್ಚೋಟ ಮಾಡುವ ವಿಜಯ ಅಂತ ಅವರು ಆಕ್ಸಿಡೆಂಟ್ ಆಗಿ ನಡೆದುಕೊಂಡು ಹೋಗ ಇಲ್ಲಿ ಜೀವ ಹೋಯಿತು. ಮತ್ತೊಂದು ರಿಕ್ಷಾದಿಂದ ಹೋಗುವಾಗ ಅದು ಆಕ್ಸಿಡೆಂಟ್ ಆಗಿ ಅವನಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಆ ಥರದಂದರೆ ನಾವು PWD ಪಂಚಾಯತಿಗೆಲ್ಲ ನಾವು ರಿಕ್ಷಾ ಡ್ರೈವರವರು ಇದು ಮಾಡಿದೆವು. ಮಾತ್ರ ಯಾರೂ ಅದನ್ನು ಅವರು ಇಂಟ್ರೆಸ್ಟ್ ಆಗಿರಲಿಲ್ಲ. ಅದೇ ನಮ್ಮದು ಎಂಥ ವಿಷಯ ಅಂತಂದರೆ ಇಲ್ಲಿ ರೋಡನ್ನು ಈಗ 5 ವರ್ಷ ಆಯಿತು. ಆ ಡೈನೇಜ್ನ ಮೇಲೆ ಒಂದು ಸ್ಲ್ಯಾಬ್ ಇಷ್ಟು ತನಕ ಇಡಲಿಲ್ಲ. ಅದು ಫೈನಾನ್ಷಿಯಲ್ ಬುದ್ಧಿಮುಟ್ಟುಂಟಾ ಮತ್ತು ಕರಪ್ಷನ್, ಅದು ನಮಗೊಂದು ಡೌಟ್ ಆಗ್ತದೆ. ಯಾಕಂದರೆ ಫುಲ್ ಕ್ಲಿಯರ್ ಆಗಲಿಲ್ಲ ಈ ರೋಡು. അപ്പോൾ ಅದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರದ ಮೇಲೆ ಅಂದರೆ ಅದು PWD ಅಂತ ಹೇಳ್ತಾರೆ. ಅದು ಪಂಚಾಯತಿಗೆ ಎಷ್ಟು ಪವರ್ ಉಂಟು ಮತ್ತು PWಗೆ ಎಷ್ಟು ಉಂಟು ನಮಗೆ ಗೊತ್ತಿಲ್ಲ.
അപ്പോൾ ಅವರು ಬಂದು ಇದನ್ನೊಂದು ಸರಿ ಮಾಡಬೇಕು. ಇಲ್ಲದೆ ದಿವಸ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತದೆ. ನಮಗೆ ಇದೇ ಕೆಲಸ, ಡೈಲಿ ಆಕ್ಸಿಡೆಂಟ್ ಆದ್ರೆ ನಾವು ಹಾಸ್ಪಿಟಲಿಗೆ ಕೊಂಡು ಹೋಗಬೇಕು ಮತ್ತು ಅವನನ್ನು ಬೇರೆ ಎಲ್ಲಿಗೆ ಕೊಂಡು ಹೋಗಬೇಕು. ನಮಗೆ ಇದೇ ಕೆಲಸ ಆಗಿದೆ ರಿಕ್ಷಾ ಡ್ರೈವರಿಗೆ. ಮತ್ತು ಊರಿನವರು ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಇದರ ಬಗ್ಗೆ ಇಂಟ್ರೆಸ್ಟ್ ತೆಗೆಯೋದಿಲ್ಲ. ಆಗ ಮೀಡಿಯಾ ಥ್ರೂ ಆಗಿ ನಾವು ಒಂದು ಹೇಳ್ತೀವಿ ಅಂತಂದರೆ ಸ್ವಲ್ಪ ಇದು ಇಂಟ್ರೆಸ್ಟ್ ತೆಗಿಬೇಕು. ಇಲ್ಲಿ MLA MP ಅವರಿಗೆ ಎಲ್ಲರಿಗೆ ನಾವು ಮನವಿ ಮಾಡ್ತೇವೆ, ಇದನ್ನು ಸರಿ ಮಾಡಬೇಕು ಅಂತ. ರಸ್ತೆ ಕಿರಿದಾಗಿರುವುದರಿಂದ ಪಾದಚಾರಿಗಳು ಕೂಡ ಇಲ್ಲಿ ಅಪಘಾತಕ್ಕೆ ಒಳಗಾಗುವುದು ಸಾಮಾನ್ಯವಾಗಿದೆ. ರಸ್ತೆ ಬದಿಯಲ್ಲಿ ನಡೆದು ಹೋಗುತ್ತಿದ್ದ ಲಾಟರಿ ಮಾರಾಟಗಾರ ತಿಂಗಳ ಹಿಂದೆ ಇಲ್ಲಿ ಅಪಘಾತಕ್ಕೆ ಒಳಗಾಗಿ ಮೃತಪಟ್ಟ ಘಟನೆ ನಡೆದಿದೆ. ಅಪಘಾತ ವಲಯವಾಗಿರುವುದರಿಂದ ಭೀತಿಯೊಂದಿಗಾಗಿದೆ. ವಿದ್ಯಾರ್ಥಿಗಳು ಸೇರಿದಂತೆ ಜನರು ಈ ಮಾರ್ಗವಾಗಿ ನಡೆದು ಹೋಗುತ್ತಿರುವ ಸ್ಥಿತಿಯಾಗಿದೆ. ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿರುವ ರಸ್ತೆಯಾಗಿದೆ ಇದು. ಈ ಹಿಂದೆಯೇ ಚರಂಡಿಗೆ ಸ್ಲ್ಯಾಬ್ ಸ್ಥಾಪಿಸಿರುತ್ತಿದ್ದರೆ ಈ ಸ್ಥಳ ಅಪಘಾತ ವಲಯವಾಗಿ ಬದಲಾಗುತ್ತಿರಲಿಲ್ಲ. ಈಗ ಸುರಕ್ಷಿತ ಕ್ರಮವಾಗಿ ಸ್ವಲ್ಪ ಟಾರ್ ಬ್ಯಾರಲ್ಗಳನ್ನು ರಸ್ತೆಯ ಸಮೀಪ ಸ್ಥಾಪಿಸಲಾಗಿದೆ. ಆದರೆ ಇದು ಅಪಘಾತ ಸಾಧ್ಯತೆಯನ್ನು ತಪ್ಪಿಸಲು ಸುರಕ್ಷಿತ ಮಾರ್ಗವಲ್ಲ. ಸಂಬಂಧಿತ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಈ ರಸ್ತೆ ಇನ್ನಷ್ಟು ವಿನಾಶಕ್ಕೆ ಕಾರಣವಾಗುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿದ್ಯಾನಗರ ಪೊಲೀಸ್ ಠಾಣೆಯ ASI CK ರತೀಶ್ ಹೃದಯಾಘಾತದಿಂದ ನಿಧನ ಹೊಂದಿದರು. ಕಣ್ಣೂರು ಖಾಸಗಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಚಿಕಿತ್ಸೆ ಪಡೆದ ನಂತರ ತೀವ್ರ ದಣಿವು ಉಂಟಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಗಳವಾರ ಮುಂಜಾನೆ 2 ಗಂಟೆ ಸುಮಾರಿಗೆ ಹೃದಯಾಘಾತ ಉಂಟಾಗಿರುವುದು ಸಾವಿಗೆ ಕಾರಣ ಎಂದು ತಿಳಿದುಬಂದಿದೆ. ವಿದ್ಯಾನಗರ ಪೊಲೀಸ್ ಠಾಣೆಯ ASI CK ರತೀಶ್ ಹೃದಯಾಘಾತದಿಂದ ನಿಧನ ಹೊಂದಿದರು. ಮಂಗಳವಾರ ಮುಂಜಾನೆ 2 ಗಂಟೆ ಸುಮಾರಿಗೆ ಕಣ್ಣೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿರುವುದು. ರತೀಶ್ ಕಣ್ಣೂರು ಖಾಸಗಿ ಆಸ್ಪತ್ರೆಯಲ್ಲಿ ಲಿವರ್ ಹಾಗೂ ಕಿಡ್ನಿ ಸಮಸ್ಯೆಗೆ ಚಿಕಿತ್ಸೆ ಪಡೆಯುತ್ತಿದ್ದರು. ಸೋಮವಾರ ಡಯಾಲಿಸಿಸ್ ಚಿಕಿತ್ಸೆ ಪಡೆದ ನಂತರ ತೀವ್ರ ದಣಿವು ಅನುಭವವಾಗಿದ್ದು ನಂತರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಂಜಾನೆ ಹೃದಯಾಘಾತವಾಗಿರುವುದು ಸಾವಿಗೆ ಕಾರಣ ಎಂದು ತಿಳಿದುಬಂದಿದೆ. ನೀಲೇಶ್ವರ ಪಳ್ಳಿಕರದ ಕೃಷ್ಣನ್ ಸಾವಿತ್ರಿ ದಂಪತಿಯ ಪುತ್ರ, ಪತ್ನಿ ಶ್ರೀಲಕ್ಷ್ಮಿ, ಮಗಳು ಧ್ವನಿ ಹಾಗೂ ಸಹೋದರಿ ಸರಿತಾ ಎಂಬವರನ್ನು ಅಗಲಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಕ್ಷೇತ್ರದ ಸನಿಹದಲ್ಲೇ ಹರಿಯುವ ನದಿಯೇ ನೇತ್ರಾವತಿ. ರೈತರ ಜೀವನದಿಯಾಗಿ, ಭಕ್ತರ ಪುಣ್ಯನದಿಯಾಗಿ ಹರಿಯುವ ನೇತ್ರಾವತಿ ಹಿಂದಿನಂತಿಲ್ಲ. ಭಕ್ತರ ನಂಬಿಕೆ ಎಸೆಯುವ ತ್ಯಾಜ್ಯಗಳಿಂದ ಮಲಿನವಾಗಿದ್ದಾಳೆ. ನೇತ್ರಾವತಿಯನ್ನು ಮತ್ತೆ ಶುದ್ಧಳನ್ನಾಗಿಸುವ ಪ್ರಯತ್ನ ಧರ್ಮಸ್ಥಳದಲ್ಲಿ ನಡೆದಿದೆ. ಈ ಕುರಿತಾದ ಒಂದು ವಿಡಿಯೋ ಇಲ್ಲಿದೆ. ದಕ್ಷಿಣ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ರಾಜ್ಯ, ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಬರುತ್ತಾರೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ಕೊಟ್ಟವರಲ್ಲಿ ಬಹುತೇಕರು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪುಣ್ಯ ಸ್ನಾನ ಮಾಡುತ್ತಾರೆ. ಆದರೆ ಹೆಚ್ಚಿನ ಭಕ್ತಾದಿಗಳು ಪಾಪ ತೊಳೆಯುವ ಭರದಲ್ಲೇ ನೇತ್ರಾವತಿ ನದಿಯನ್ನು ಸಂಪೂರ್ಣವಾಗಿ ಮಲಿನಗೊಳಿಸಿದ್ದಾರೆ. ಎಲ್ಲಿ ನೋಡಿದರೂ ಬಟ್ಟೆ, ಶಾಂಪೂ, ಸಾಬೂನುಗಳ ರಾಶಿಯಿಂದ ಕಲುಷಿತಗೊಂಡಿದ್ದ ನೇತ್ರಾವತಿ ಇಂದು ಪಾವನಗೊಂಡಿದ್ದಾಳೆ. ಬೆಳ್ತಂಗಡಿಯ ಬದುಕು ಕಟ್ಟೋಣ ಬನ್ನಿ ತಂಡ ಇಂದು ಯಶಸ್ವಿ ನೇತ್ರಾವತಿ ಸ್ವಚ್ಛತಾ ಅಭಿಯಾನ ನಡೆಸಿದೆ. 1000ಕ್ಕೂ ಅಧಿಕ ಜನ ಸ್ನಾನಘಟ್ಟದಲ್ಲಿ ನೇತ್ರಾವತಿಯನ್ನು ಮತ್ತೆ ಪರಿಶುದ್ಧಗೊಳಿಸುವ ಪ್ರಯತ್ನ ನಡೆಸಿದ್ದಾರೆ. ತುಂಬ ಜನ, ಸಾವಿರಾರು ಜನ ಭಕ್ತಾದಿಗಳು ಈ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಬಂದು ಅವರು ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡ್ತಾರೆ. ಆದರೆ ಸ್ನಾನಕ್ಕೆ ಬರಬೇಕಿದ್ರೆ ಅವರು ಉಪಯೋಗ ಮಾಡಿದಂಥ ಬಟ್ಟೆಗಳನ್ನು, ಒಂದು ನಂಬಿಕೆ ಇರ್ತದೆ, ಭಕ್ತಾದಿಗಳೊಂದು ನಂಬಿಕೆ ಉಂಟು. ಯಾಕಂದರೆ ನಾವು ಏನಾದರೂ ಈ ಬಟ್ಟೆಗಳನ್ನು ಹಾಕಿದ ಕೂಡ ನಮ್ಮ ಪಾಪ ಪರಿಹಾರ ಆಗ್ತಾ ಇದೆ. ಆ ದೃಷ್ಟಿಯಲ್ಲಿ ಬಂದಂಥ ಭಕ್ತಾದಿಗಳೇನು ನಾವು ಸ್ನಾನ ಮಾಡಿ ಹೋಗುವಾಗ ಅವರು ತೊಟ್ಟುಕೊಂಡಂಥ ಹಳೆ ಬಟ್ಟೆಗಳೇನುಂಟು ಅದನ್ನು ನೀರಲ್ಲಿ ಹಾಕಿ ಮತ್ತು ದೇವರ ಫೋಟೋಗಳು ಇರ್ಬೋದು, ಇನ್ನಿತರ ಮನೆಯಲ್ಲಿ ಭಕ್ತಿಗಾಗಿ ಇಟ್ಟಂಥ, ನಂಬಿಕೆಗಾಗಿ ಇಟ್ಟಂಥ ವಸ್ತುಗಳಿರ್ಬೋದು, ಕೂದಲಿರ್ಬೋದು, ಮತ್ತು ನೂಲುಗಳಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಇಲ್ಲಿ ಬಂದು ಹೊಳೆಯಲ್ಲಿ ಬಿಟ್ಟು ಹೋಗ್ತಾರೆ. ಆದರೆ ಅವರ ಪಾಪವನ್ನು ಪರಿಹಾರ ಮಾಡಿ ಹೋಗುವಂಥ ಅವರ ನಂಬಿಕೆ ಇರ್ಬೋದು. ಆದರೆ ಅವರ ನಂತರ ಬರುವಂಥ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡುವಾಗ ಅವರಿಗೆ ಕಷ್ಟ ಆಗ್ತಾ ಉಂಟು. ಯಾಕಂದರೆ ಸ್ನಾನ ಮಾಡಿ ಅವನ ಮೇಲೆ ಬರಬೇಕಿದ್ರೆ ಆ ಬಟ್ಟೆಗಳು ಅವನ ತಲೆಯಲ್ಲಿಯೋ ಹೆಗಲಲ್ಲಿಯೋ ಸಿಕ್ಕಿಕೊಳ್ತದೆ. ಆದ ಕಾರಣ ನಾವು ಇವತ್ತು ಸ್ವಚ್ಛತೆ ಮಾಡೋ ಜೊತೆಗೆ ನಾವು ಒಂದಷ್ಟು ಬಂದಂಥ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಕೆಲವು ದಿನಗಳ ಹಿಂದಷ್ಟೇ ಅರಣ್ಯ ಪರಿಸರ ಖಾತೆ ಸಚಿವ ಈಶ್ವರ ಖಂಡ್ರೆ ಪುಣ್ಯಕ್ಷೇತ್ರಗಳ ಅಧೀನದಲ್ಲಿ ಬರುವ ನದಿಗಳ 500 ಮೀಟರ್ ವ್ಯಾಪ್ತಿಯಲ್ಲಿ ಶಾಂಪೂ, ಸೋಪುಗಳ ಮಾರಾಟಕ್ಕೆ ನಿರ್ಬಂಧ ಹೇರಬೇಕು ಹಾಗೂ ಭಕ್ತಾದಿಗಳು ಬಟ್ಟೆಗಳನ್ನು ಸ್ನಾನಘಟ್ಟದ ಬಳಿಯೇ ಬಿಟ್ಟು ಹೋಗದಂತೆ ಸೂಕ್ತ ಕ್ರಮ ವಹಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಈ ಬೆನ್ನಲ್ಲೇ ಇದೀಗ 1000ಕ್ಕೂ ಅಧಿಕ ಜನರು ಒಂದಾಗಿ ನೇತ್ರಾವತಿಯಲ್ಲಿ ಬೃಹತ್ ಸ್ವಚ್ಛತಾ ಕಾರ್ಯ ನಡೆಸಿದ್ದಾರೆ. ಸ್ವಚ್ಛತಾ ಕಾರ್ಯದ ಸಮಯದಲ್ಲಿ ನೇತ್ರಾವತಿಯ ಒಡಲಲ್ಲಿ ಲೋಡ್ ಕಟ್ಟಲೆ ಬಟ್ಟೆಗಳು, ಶಾಂಪೂ, ಸೋಪಿನ ಪ್ಯಾಕೆಟ್ಗಳು ದೊರಕಿವೆ. ಭಕ್ತರು ನಂಬಿಕೆಯ ನೆಪದಲ್ಲಿ ನದಿಯಲ್ಲಿ ಬಿಟ್ಟು ಹೋದ ಬಟ್ಟೆಗಳು, ದಾರಗಳು ಎಲ್ಲವನ್ನೂ ಸ್ವಚ್ಛ ಮಾಡಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಇಲಾಖೆ ಹಾಗೂ SDM ಕಾಲೇಜು ವಿದ್ಯಾರ್ಥಿಗಳ ಈ ಮಹತ್ ಕಾರ್ಯದಿಂದ ನೇತ್ರಾವತಿ ಇದೀಗ ಶುದ್ಧವಾಗಿದ್ದಾಳೆ.
ಅಂದರೆ ಧರ್ಮಸ್ಥಳ ಅನ್ನುವಂಥದ್ದು ಒಂದು ವರ್ಲ್ಡ್ ವೈಡಿಂದ ಬರುವಂಥದ್ದು ಇದೆ ಇಲ್ಲಿಗೆ. ಸೊ ಇಲ್ಲಿನ ಜನರು ಏನು ಕಂಪ್ಲೇಂಟ್ ಹೇಳ್ತಾರೆ ಅಂತಂದರೆ, ಬೇರೆ ಕಡೆಯಿಂದ ಬರುವವರು ಇಲ್ಲಿನ ಸಂಸ್ಕೃತಿಯನ್ನು ಅಂದರೆ ಸ್ವಚ್ಛತೆಯನ್ನು ಇಟ್ಕೊಳ್ಳೋದಿಲ್ಲ, ಹಾಳು ಮಾಡ್ತಾರೆ, ಇದರಿಂದ ನಮಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬಂದವರು ಹೋದ ಜಾಗವನ್ನು ಹಾಳು ಮಾಡದೆ ನೀಟ್ನೆಸ್ಸನ್ನು ಅಲ್ಲಿ ಮೇಂಟೈನ್ ಮಾಡಬೇಕು. ಎಲ್ಲ ಕಡೆ ಕಸದ ಬುಟ್ಟಿಗಳನ್ನೆಲ್ಲ ಇಟ್ಟಿರ್ತಾರಲ್ಲ, ಸೊ ಅದೆಲ್ಲ ಪ್ರೊವೈಡ್ ಮಾಡಿರುವಾಗ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅಲ್ಲೇ ಅವರ ಹಳೆ ಬಟ್ಟೆಗಳನ್ನು ಇರ್ಬೋದು, ಅಥವಾ ಇವಾಗ ನಾವಲ್ಲಿ ಸೋಪೆಲ್ಲ ಸುಮಾರಷ್ಟಿತ್ತು, ಒಂದೊಂದು ರಾಶಿ, ಅದೆಲ್ಲ ಬರೀ ಒಂದೊಂದು ದಿನದ್ದು, ಒಂದು ಹೊತ್ತಿಂದು. ಸೊ ಹೀಗೆ ಆಗುವಾಗ ಒಂದು ವಾರದಲ್ಲಿ ಎಷ್ಟಿರ್ಬೋದು ಅಥವಾ ಒಂದು ತಿಂಗಳಲ್ಲಿ ಎಷ್ಟಿರ್ಬೋದು, ಅದನ್ನೆಲ್ಲ ಸ್ವಲ್ಪ ಗಮನ ವಹಿಸಬೇಕು. ಅದರ ಬಗ್ಗೆ ಎಲ್ಲ ಬಂದವರು ಕೂಡ ಒಂದು ಜಾಗದಲ್ಲಿ ಹೇಗಿರಬೇಕು ಅನ್ನೋಂಥದ್ದು ಕೂಡ ಅದು ಅವರಿಗೆ ಕೂಡ ಅದು ಅಂದರೆ ಅವ್ರು ಮನದಟ್ಟು ಮಾಡಿಕೊಂಡು ಬರಬೇಕು. ಇನ್ನೊಂದು ಕಡೆ ಹೋಗಿ ಅದನ್ನು ಹಾಳು ಮಾಡುವಂಥದ್ದಲ್ಲ ಅನ್ನೋದು ನನ್ನ ಕನ್ಸರ್ನ್. ಇನ್ನಾದರೂ ಭಕ್ತರು ತಮ್ಮ ಪಾಪ ತೊಳೆದುಕೊಳ್ಳುವ ಭರದಲ್ಲೇ ಪುಣ್ಯ ನದಿಗಳ ಮಲಿನವಾಗದಂತೆ ನೋಡಿಕೊಳ್ಳಬೇಕಿದೆ. ಈ ಮೂಲಕ ಮುಂದಿನ ವರ್ಷ ಈ ರೀತಿ ನೇತ್ರಾವತಿ ಸ್ವಚ್ಛತಾ ಅಭಿಯಾನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು ಎಂಬುದೇ ಇಂದಿನ ಕಾರ್ಯಕ್ರಮದ ಆಶಯ. ನ್ಯೂಸ್ ಬ್ಯೂರೋ, ಮಂಗಳೂರು. ಭಾರತೀಯ ಅಭಿಭಾಷಕ ಪರಿಷತ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ಅಭಿಭಾಷಕ ಪರಿಷತ್ ರಾಷ್ಟ್ರೀಯ ಉಪಾಧ್ಯಕ್ಷ ಅಡ್ವೊಕೇಟ್ ಆರ್ ರಾಜೇಂದ್ರನ್ ಉದ್ಘಾಟಿಸಿದರು. ಭಾರತೀಯ ಅಭಿಭಾಷಕ ಪರಿಷತ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ಅಭಿಭಾಷಕ ಪರಿಷತ್ രാഷ്ട്രീയ ഉപാധ്യക്ഷ അഡ്വക്കേറ്റ് ആർ രാജേന്ദ്രൻ ഉദ്ഘാಟಿಸಿದರು. കുടുംബത്തെ നശിപ്പിച്ചു കഴിഞ്ഞാൽ ഭാരതത്തിന്റെ സംസ്കാരത്തെ നശിപ്പിക്കാം, അതുവഴി ഭാരതത്തെ ഇല്ലാതെയാക്കാം എന്നതുപോലെ തന്നെയാണ് നിരക്ക് നശിപ്പിക്കുന്നത് ഒരു തലമുറയാണ്. ആ തലമുറയെ നശിപ്പിക്കുന്നതിലൂടെ ഈ രാജ്യത്തെ നശിപ്പിക്കാനാണ് ലക്ഷ്യമിടുന്നത്. സാമ്പത്തിക ലാഭത്തിനപ്പുറത്തേക്ക് ഈ രാജ്യത്തേക്ക് കണക്കില്ലാതെ ഡ്രഗ്സ് കടത്തിവിടുന്ന വൈദേശിക ശക്തികൾ ഉദ്ദേശിക്കുന്നത് ഈ ഭാരതത്തിന്റെ നാശം തന്നെയാണ്. അതിനെയും ചെറുത്തു തോൽപ്പിക്കുക എന്നുള്ളത് നമ്മുടെ ഉത്തരവാദിത്തമാണ്. അഭിഭാഷക പരിഷത്തിന്റെ ഓരോ പ്രവർത്തകരും, കാരണം അഭിഭാഷകർ എന്ന് പറയുന്നത് നമ്മുടെ ശരിക്കും പറഞ്ഞാൽ ഭരണഘടനാ പരമായിട്ടുള്ള ഉത്തരവാദിത്വം നിറവേറ്റുന്നവരാണ്. ഭരണഘടനയിൽ മറ്റൊരു പ്രൊഫഷനെയും കുറിച്ചും പ്രതിപാദിച്ചിട്ടില്ല. ആകെ കൂടി പറഞ്ഞിട്ടുണ്ട് ലീഗൽ പ്രൊഫഷൻ എന്നുള്ളതിനെ. അപ്പൊ അത്തരത്തിലുള്ള ഭരണഘടനാപരമായിട്ടുള്ള ഉത്തരവാദിത്വം നിറവേറ്റുന്ന ഒരു സമൂഹം നമ്മുടെ പൊതുസമൂഹത്തിലെ എല്ലാവർക്കും നീതി ലഭിക്കുന്നു എന്ന് ഉറപ്പുവരുത്തുവാൻ നമുക്കൊരു ഉത്തരവാദിത്വം. ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಎಸಿ ಅಶೋಕ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ ಬಿ ರವೀಂದ್ರನ್, ರಾಜ್ಯ ಸಮಿತಿ ಸದಸ್ಯ ಅಡ್ವೊಕೇಟ್ ಕರುಣಾಕರನ್ ನಂಬ್ಯಾರ್ ಎಂಬಿವರು ಮಾತನಾಡಿದರು. ಅಡ್ವೊಕೇಟ್ ಪಿ ಮುರಳೀಧರನ್ ಸ್ವಾಗತಿಸಿ ಬಿನ ಧನ್ಯವಾದವಿತ್ತರು. ಕಾಸರಗೋಡು, ಹೊಸದುರ್ಗ ಕೋರ್ಟ್ಗಳಲ್ಲಿ ಮೂಲಸೌಕರ್ಯಗಳನ್ನು ಹೆಚ್ಚಿಸಬೇಕು, ನೂತನ ನ್ಯಾಯಾಲಯ ಕಟ್ಟಡಗಳ ನಿರ್ಮಾಣ ಕೂಡಲೇ ಆರಂಭಿಸಬೇಕು ಎಂದು ಸಮ್ಮೇಳನ ನಿರ್ಣಯದಲ್ಲಿ ಆಗ್ರಹಿಸಿತು. ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಅಧ್ಯಕ್ಷರಾಗಿ ಅಡ್ವೊಕೇಟ್ ಎಸಿ ಅಶೋಕ್ ಕುಮಾರ್, ಉಪಾಧ್ಯಕ್ಷರಾಗಿ ಅಡ್ವೊಕೇಟ್ ಅನಂತರಾಮ ಪಿ, ಅಡ್ವೊಕೇಟ್ ಅನಿಲ್ ಕೆಜಿ, ಅಡ್ವೊಕೇಟ್ ಕುಸುಮಾ ಎಂಬಿಯವರನ್ನು ಆಯ್ಕೆ ಮಾಡಲಾಯಿತು. ಕಾರ್ಯದರ್ಶಿಯಾಗಿ ಅಡ್ವೊಕೇಟ್ ನವೀನ್ ರಾಜ್ ಕೆಜೆ, ಜೊತೆ ಕಾರ್ಯದರ್ಶಿಯಾಗಿ ಅಡ್ವೊಕೇಟ್ ಸೂರ್ಯನಾರಾಯಣ ಎನ್, ಅಡ್ವೊಕೇಟ್ ಪ್ರಜಿತ್ ಎಸ್ಕೆ, ಅಡ್ವೊಕೇಟ್ ಅಕ್ಷತಾ, ಕೋಶಾಧಿಕಾರಿಯಾಗಿ ಅಡ್ವೊಕೇಟ್ ಹರ್ಷಿತಾ ಎಂಬಿವರನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶುಭ ಸಂಕೇತವಾದ ವೀಳ್ಯದೆಲೆ ಇದೀಗ ಬಲು ದುಬಾರಿ. ಇಳುವರಿ ಕಡಿಮೆಯೇ ಬೆಲೆ ಏರಿಕೆಗೆ ಪ್ರಮುಖ ಕಾರಣ. ರೈತರು ಖುಷಿಪಟ್ಟರೆ ಗ್ರಾಹಕರ ಕೈ ಸುಡುವಂತಾಗಿದೆ. ಧಾರ್ಮಿಕ ಸಹಿತ ಎಲ್ಲ ಶುಭ ಸಮಾರಂಭಗಳಿಗೆ ಅತ್ಯಗತ್ಯವಾಗಿರುವ ವೀಳ್ಯದೆಲೆ ಇಳುವರಿ ತೀವ್ರ ಕುಸಿತವಾಗಿದ್ದು ಬೆಲೆ ದುಪ್ಪಟ್ಟಾಗಿದೆ. ಬೇಸಿಗೆಯ ಬಿಸಿ ಏರುತ್ತಿರುವುದು ಇಳುವರಿ ಕಡಿಮೆಯಾಗಲು ಕಾರಣವಾಗಿದ್ದು ಇದು ಬೆಲೆಯನ್ನು ಹೆಚ್ಚಿಸಿದೆ. ಇದರಿಂದ ರೈತರು ಖುಷಿಪಟ್ಟರೆ ಗ್ರಾಹಕರ ಕೈ ಸುಡುವಂತಾಗಿದೆ. ಒಂದು ಕಟ್ಟು ವೀಳ್ಯದೆಲೆ ದರ 80 ರೂಪಾಯಿ ದಾಟಿದೆ. ಭಾರಿ ಸೆಕೆ ಇರುವುದರಿಂದ ವೀಳ್ಯದೆಲೆಗೆ ಹೆಚ್ಚಿನ ನೀರು ಬೇಕು. ಈಗ ನೀರಿನ ಕೊರತೆ ಇರುವುದರಿಂದ ಕೆಲವರು ಬೆಳೆಯುವುದನ್ನೇ ನಿಲ್ಲಿಸಿದ್ದಾರೆ. ಮೇ ತಿಂಗಳವರೆಗೆ ಶುಭ ಸಮಾರಂಭಗಳು, ಹಬ್ಬ, ಜಾತ್ರೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚಿರುವುದರಿಂದ ಬೇಡಿಕೆಯೂ ಹೆಚ್ಚಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹೆಚ್ಚುತ್ತಿರುವ ಮಾದಕ ವಸ್ತು ಮಾರಾಟದ ವಿರುದ್ಧ ಮಂಜೇಶ್ವರ ಪುಚತ್ಬೈಲ್ನಲ್ಲಿ ನಡೆದ ಜಾಗೃತಿ ರ್ಯಾಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದ ಗಮನ ಸೆಳೆದಿದೆ. ಸ್ಥಳೀಯರಿಗೆ ಮಾದಕ ವಸ್ತುಗಳ ಪರಿಣಾಮ ಹಾಗೂ ದುಷ್ಪರಿಣಾಮಗಳ ಕುರಿತು ಮಾಹಿತಿ ನೀಡುವುದರ ಭಾಗಿಯಾಗಿದೆ ರ್ಯಾಲಿಯನ್ನು ಆಯೋಜಿಸಿರುವುದು. ಹೆಚ್ಚುತ್ತಿರುವ ಮಾದಕ ದ್ರವ್ಯ ಸೇವನೆಯ ಪಿಡುಗಿನ ವಿರುದ್ಧ ಮಂಜೇಶ್ವರದ ಪುಚತಬೈಲ್ನಲ್ಲಿ ಮಾದಕ ದ್ರವ್ಯ ಸೇವನೆಯ ಕುರಿತು ಜಾಗೃತಿ ಮೂಡಿಸಲು ಹಮ್ಮಿಕೊಂಡಿದ್ದ ರ್ಯಾಲಿಯು ಪ್ರಮುಖ ಬೆಳವಣಿಗೆಯಾಗಿ ಬದಲಾಯಿತು. ಈ ಕಾರ್ಯಕ್ರಮವು ಯುವಜನತೆಗೆ ಮಾದಕ ದ್ರವ್ಯಗಳ ಬಗ್ಗೆ ಎಚ್ಚರಿಕೆ ಮೂಡಿಸಲು ಮತ್ತು ಅವುಗಳಿಂದ ಉಂಟಾಗುವ ಹಾನಿಯನ್ನು ತಪ್ಪಿಸಲು ಪ್ರೇರಣಾದಾಯಕವಾಯಿತು. ಸಿಎಂ ನಗರದಿಂದ ಮಚ್ಚಂಪಾಡಿ ತನಕ ಡ್ರಗ್ಸ್ ವಿರೋಧಿ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಊರವರ ನೇತೃತ್ವದಲ್ಲಿ ನಡೆದ ರ್ಯಾಲಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು, ಸಾಮಾಜಿಕ ಕಾರ್ಯಕರ್ತರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡರು. ಮಾದಕ ದ್ರವ್ಯ ಸೇವನೆಯನ್ನು ಕಡಿಮೆ ಮಾಡುವುದು ಹಾಗೂ ಹೆಚ್ಚಿನ ಜನರಲ್ಲಿ ಜಾಗೃತಿ ಮೂಡಿಸುವ ಗುರಿಯೊಂದಿಗೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಜೇಶ್ವರ ಜನಮೈತ್ರಿ ಬೀಟ್ ಅಧಿಕಾರಿ ಮಧು ಕರಕಡವತ್ ಉದ್ಘಾಟಿಸಿದರು.
ഇവിടെ നിന്ന് ഞങ്ങൾക്ക് മനസ്സിലാക്കാൻ സാധിച്ചത് ഒരു നാട് മുഴുവൻ, എന്റെ നാട്ടില് ലഹരിയുടെ ആവശ്യമില്ല എന്ന് കണ്ടുകൊണ്ട് ഒരു നാട് മുഴുവൻ ഇതിനെതിരെ പ്രതികരിക്കാനും ആ പ്രതികരണം നാട്ടിൽ വിളംബരം ചെയ്യാനും എടുത്ത ഈ ഒരു എഫേർട്ട് എന്ന് പറയുന്നത് കേരള പോലീസ് ആ പോലീസിന്റെ സൈറ്റിൽ കൂടി ഇന്ന് തന്നെ ഞങ്ങളുടെ ഈ പറയുന്ന കേരളത്തിൽ ഒട്ടുമിക്ക സോഷ്യൽ മീഡിയകളിലും നമ്മൾ പരത്തുമെന്നുള്ളതിൽ യാതൊരു സംശയവും വേണ്ട. നല്ലൊരു സന്ദേശം കൂടി ഇതിൽ ഉൾക്കൊള്ളുന്നുണ്ട്. ഈ ഒരു ബോർഡ് ഇവിടെ വെച്ചതിൽ തന്നെ വളരെയധികം സന്തോഷമുണ്ട്. കാരണം അതിലുള്ള മുദ്രാവാക്യങ്ങൾ അല്ലെങ്കിൽ അതിലുള്ള എഴുതിയിട്ട ലേഖനങ്ങളൊന്നും ഞാൻ കിടക്കുന്നില്ല. തീർച്ചയായും ഈ ബോർഡ് വെക്കാനുള്ളൊരു ധൈര്യം ഈ നാട്ടുകാർ കാണിച്ചു എന്നുള്ളത് തന്നെയാണ് ഇതിന്റെ ഏറ്റവും വലിയ പ്രസക്തി എന്ന് പറയുന്നത്. ರಹೀಂ ಪುಚ್ಚತ್ತಬೈಲ್, ಹಸನ್ ಉಸ್ತಾದ್, ಮಜೀದ್ ಮಚ್ಚಂಪಾಡಿ, ಸಿದ್ದಿಕ್ ಚೌಕಿ, ಹಮೀದ್, ಮುಸ್ತಾಫಾ ಮುಂತಾದವರು ನೇತೃತ್ವ ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಡಿವೈಎಫ್ಐ ಪಳ್ಳಿಪಾರ ಯೂನಿಟ್ನ ನೇತೃತ್ವದಲ್ಲಿ ವೀಟ್ಮುಟ್ಟ ಸದಸ್ಯ ಎಂಬ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಿವಿಲ್ ಪೊಲೀಸ್ ಆಫೀಸರ್ ಮಧು ಕೊಟ್ರಚಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬೇಡ ಮಾದಕ ವಸ್ತು ಮತ್ತು ಹಿಂಸಾಚಾರ ಎಂಬ ಘೋಷವಾಕ್ಯದೊಂದಿಗೆ ಡಿವೈಎಫ್ಐ ಪಳ್ಳಿಪಾರ ಯೂನಿಟ್ನ ನೇತೃತ್ವದಲ್ಲಿ ವೀಟ್ಮುಟ್ಟ ಸದಸ್ಯ ಎಂಬ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಿವಿಲ್ ಪೊಲೀಸ್ ಆಫೀಸರ್ ಮಧು ಕೊಟ್ರಚಾಲ್ ವಿಷಯ ಮಂಡಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. നമ്മൾ സൂക്ഷ്മതയോടെ കേൾക്കാത്തതാണ് ഞങ്ങളുടെ വീട്ടിലെ എല്ലാ പ്രശ്നങ്ങളും കാരണം എന്നുള്ളതാണ് ഞാൻ നിങ്ങളെ ബോധിപ്പിച്ചത്. സത്യമല്ലേ ഞാൻ പറഞ്ഞു? നമ്മൾ ആരുടെയോ ഒരു കാര്യത്തിന് അല്ലേ, ഏതോ ഒരു കാര്യത്തിന് ഇത്ര നെർവസ് ആയിട്ട് നമ്മൾ ആ കഥ കേൾക്കണമെങ്കിൽ നമ്മുടെ വീട്ടിൽ നടക്കുന്ന ഒരു പ്രശ്നത്തിന് ഇത്ര അല്ലേ നമ്മൾ കേൾക്കേണ്ട ഒരു അവസ്ഥ ഉണ്ടെങ്കിൽ ഒന്ന് ആലോചിച്ച് നോക്കും. നമുക്ക് കേൾക്കാൻ മനസ്സില്ല എന്നുള്ളത് കൊണ്ടാണ് പല വീടുകളിലും ലഹരി വസ്തുക്കളുടെ ഉപയോഗം വന്ന് തുടങ്ങുന്നതെന്ന് നമുക്ക് മനസ്സിലാക്കാൻ സാധിച്ചു. ഞാൻ വരുന്നത് മഞ്ചേശ്വരം പോലീസ് സ്റ്റേഷനിൽ നിന്ന്. ഏറ്റവും കൂടുതൽ കുട്ടികൾ അല്ലെങ്കിൽ ഏറ്റവും കൂടുതൽ ആൾക്കാർ ലഹരി മരുന്ന് ഉപയോഗിക്കുന്ന ഒരു സ്ഥലമാണ് മഞ്ചേശ്വരം എന്നുള്ളത്. പല ആൾക്കാരെയും കാണാൻ പറ്റിയിട്ടുണ്ട്. ഏകദേശം ഒരു 10, 20, 25 ആൾക്കാരെ, കുട്ടികളെ അടക്കം ആൾക്കാരെ ഈ പറയുന്ന ജനുവരി മുതൽ ഈ പറയുന്ന ഈ ദിവസം വരെ എനിക്കവിടെ ഹോസ്പിറ്റലിൽ അഡ്മിറ്റ് ചെയ്യേണ്ടി വന്നിട്ടുണ്ട്. ಕೈಯೂರು ಚೇಮೇನಿ ಗ್ರಾಮ ಪಂಚಾಯತ್ 7ನೇ ವಾರ್ಡ್ ಸದಸ್ಯ ಕೇಸುಕುಮಾರನ್, ಡಿವೈಎಫ್ಐ ಚೇಮೇನಿ ಈಸ್ಟ್ ವಲಯ ಅಧ್ಯಕ್ಷೆ ಅಭಿರಾಮಿ, ವಲಯ ಖಜಾಂಜಿ ಸುದೀನ್ ಪಳ್ಳಿಪಾರ, ಸಿಪಿಎಂ ಪಳ್ಳಿಪಾರ ಶಾಖೆಯ ಕಾರ್ಯದರ್ಶಿ ರಾಕೇಶ್ ಎಂ, ಡಿವೈಎಫ್ಐ ಯೂನಿಟ್ ಕಾರ್ಯದರ್ಶಿ ವಿಜಿಲಾ, ಯೂನಿಟ್ ಅಧ್ಯಕ್ಷ ಅಭಿನಂದ್ ಮಾತನಾಡಿದರು. ಯೂನಿಟ್ ವ್ಯಾಪ್ತಿಯಲ್ಲಿ ಮಾದಕ ವಸ್ತು ಸಂಬಂಧಿತ ಅನಾಹುತಗಳನ್ನು ತಡೆಗಟ್ಟಲು ಜಾಗೃತಿ ಸಮಿತಿಯನ್ನು ರಚಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬ್ಲಾಕ್ ಕ್ಯಾಟ್ ಬಳ್ಳೂರು ಇದರ ನೇತೃತ್ವದಲ್ಲಿ ಅದ್ದೂರಿ ಇಫ್ತಾರ್ ಮೀಟ್ ನಡೆಯಿತು. ನಾಡಿನ ನಾನಾ ಕಡೆಗಳಿಂದ ಅನೇಕ ಮಂದಿ ಆಗಮಿಸಿದ್ದರು. ಸಾಮಾಜಿಕ, ಸಾಂಸ್ಕೃತಿಕ, ಸಮಾಜ ಸೇವಾ ಕ್ಷೇತ್ರಗಳಲ್ಲಿ ಜಿಲ್ಲೆಯಲ್ಲೇ ಗಮನಾರ್ಹ ಚಟುವಟಿಕೆಗಳಿಗೆ ಸಾಕ್ಷಿಯಾದ ಬ್ಲಾಕ್ ಕ್ಯಾಟ್ ಬಳ್ಳೂರು ಇದರ ನೇತೃತ್ವದಲ್ಲಿ ಭವ್ಯವಾದ ಇಫ್ತಾರ್ ಮೀಟ್ ನಡೆಸಲಾಯಿತು. ಇಫ್ತಾರ್ ಮೀಟ್ನಲ್ಲಿ 100 ಮಂದಿ ಭಾಗವಹಿಸಿದ್ದರು. ಪುರುಷೋತ್ತಮ ಬಳ್ಳೂರು, ಸಿಡಿಎಸ್ ಚೇರ್ಪರ್ಸನ್ ಚಂದ್ರಕಲಾ, ಸತ್ತಾರ್ ಬಳ್ಳೂರು, ಪ್ರಶಾಂತ್ ಕನಿಲಾ, ರಾಬರ್ಟ್ ಫಾರಾವೋ, ಹ್ಯಾರಿಸ್ ಬಳ್ಳೂರು ಮಾತನಾಡಿದರು. ഈടന്നെല്ലാവരും സൗഹാർദ്ദത്തോടു കൂടി അതും അല്ലാതെ നമ്മളെ മുസ്ലിം അല്ലാതെ ഹിന്ദു ക്രിസ്ത്യൻ എല്ലാവരും ഈടുണ്ട്. ഈ പ്രദേശത്ത്, ഈ ബള്ളൂർ എന്ന പ്രദേശത്തും നല്ല രീതിയിലുള്ള ഒരു മതസൗഹാർദ്ദമാണ് ഉള്ളത്. അപ്പോൾ ഇത് കുറേ കാലമായി നമ്മളെല്ലാവരും കൂടിയിട്ട് ഹിന്ദുക്കളും ക്രിസ്ത്യാനികളും മുസ്ലിംകളും കൂടിയിട്ടുള്ള ഒരു പരിപാടിയായി നമ്മൾ ഇതിനെ മാറ്റിയിട്ടുണ്ട്. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಎಂಡಿಎಂಎ ವಶ ಪ್ರಕರಣಗಳಲ್ಲಿ ಭಾಗಿಯಾಗಿ 9 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಕಲಿ ಯೋಗೀಶನ ಸಹಚರ ವಶಕ್ಕೆ, ಮಂಗಳೂರು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿರುವುದು. ಚೌಕಿ ಕಂಬ ರಸ್ತೆಯ ದೊಡ್ಡಿ ಎಂಬಲ್ಲಿ ಚರಂಡಿಗೆ ಸ್ಲ್ಯಾಬ್ ನಿರ್ಮಿಸದ ಭಾಗ ಸೃಷ್ಟಿಸುತ್ತಿದೆ ಅಪಾಯದ ಭೀತಿ, ನಿರಂತರವಾಗಿದೆ ಇಲ್ಲಿ ಅಪಘಾತ ಸಂಭವಿಸುವುದು. ವಿದ್ಯಾನಗರ ಪೊಲೀಸ್ ಠಾಣೆಯ ಎಎಸ್ಐ ಸಿಕೆ ರತೀಶ್ ಅವರ ನಿಧನ, ಹೃದಯಾಘಾತ ಉಂಟಾಗಿರುವುದು ಸಾವಿಗೆ ಕಾರಣ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಕ್ಷೇತ್ರದ ಸನಿಹದಲ್ಲೇ ಹರಿಯುವ ನೇತ್ರಾವತಿ ನದಿ ಮತ್ತೆ ಶುದ್ಧಳನ್ನಾಗಿಸುವ ಪ್ರಯತ್ನ ನಡೆದಿದೆ ಧರ್ಮಸ್ಥಳದಲ್ಲಿ. ಭಾರತೀಯ ಅಭಿಭಾಷಕ ಪರಿಷತ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ಅಭಿಭಾಷಕ ಪರಿಷತ್ ರಾಷ್ಟ್ರೀಯ ಉಪಾಧ್ಯಕ್ಷ ಅಡ್ವೊಕೇಟ್ ಆರ್ ರಾಜೇಂದ್ರನ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.